ಶಿರಸಿ ತಾಲೂಕಿನ ವರ್ಗಾಸರದ ದಿವಂಗತ ಗಣಪತಿ ಮಹಾದೇವ್ ಭಟ್ ಇವರ ಸ್ಮರಣಾರ್ಥ ಯಕ್ಷಗಾನ ಕಾರ್ಯಕ್ರಮ ನೆರೆದಿದ್ದ ಸಾವಿರಾರು ಪ್ರೇಕ್ಷಕರ ಜನಮೆಚ್ಚುಗೆಗೆ ಕಾರಣವಾಯಿತು. ಮೂಲೆಮನೆ ದೇವಸ್ಥಾನದ ಹಿಂಭಾಗ ಇರುವ ಪುಟ್ಟನಮನೆ ಶಾಲಾ ಆವರಣದ ಅಭಿನವ ರಂಗಮಂದಿರದ ಸಭಾಭವನದಲ್ಲಿ ತಣ್ಣನೆಯ ವಾತಾವರಣಕ್ಕೆ ಬೆಚ್ಚಗಿನ ಆಟ ಹೊಸ ಅನುಭವ ನೀಡಿತು. ಇನ್ನು ಮೊದಲ ಆಖ್ಯಾನವಾಗಿ ಸೀತಾ ಪರಿತ್ಯಾಗ, ಎರಡನೇ ಆಖ್ಯಾನವಾಗಿ ಸೀತಾ ವಿನಿಯೋಗದ ತನಕ ಲವಕುಶ ಪ್ರದರ್ಶನಗೊಂಡಿತು. ಹಿಮ್ಮೇಳದಲ್ಲಿ ಭಾಗವತರಾಗಿ ಕೊಳಗಿ ಕೇಶವ್ ಹೆಗಡೆ, ಹಿಲ್ಲೂರು ರಾಮಕೃಷ್ಣ ಹೆಗಡೆ, ಸುರೇಶ್ ಶೆಟ್ಟಿ, ಮದ್ದಲೆಯಲ್ಲಿ ಶಂಕರ್ ಭಾಗವತ್, ಗಜಾನನ್ ಭಂಡಾರಿ, ಬೋಳೆರೆ, ಪರಮೇಶ್ವರ್ ಭಂಡಾರಿ ಕರ್ಕಿ, ಅನಿರುದ್ಧ ವರ್ಗಾಸುರ, ಗಜಾನನ್ ಭಂಡಾರಿ, ಚಂಡೆಯಲ್ಲಿ ಲಕ್ಷ್ಮೀನಾರಾಯಣ್ ಸಂಪ, ವಿಶ್ವೇಶ್ವರ್ ಕೇಸರಕೊಪ್ಪ ಭಾಗವಹಿಸಿದ್ದರು. ಇನ್ನು ಮುಮ್ಮೇಳದಲ್ಲಿ ರಾಮಚಂದ್ರ ಹೆಗಡೆ ಕೊಂಡದ ಕುಳಿ, ಗಣಪತಿ ಹೆಗಡೆ ತೋಟೆಮನೆ, ಶ್ರೀಧರ್ ಹೆಗಡೆ ಚಪ್ಪರಮನೆ, ಶಶಿಕಾಂತ್ ಶೆಟ್ಟಿ ಕಾರ್ಕಳ, ಶ್ರೀಧರ್ ಚಪ್ಪರಮನೆ, ಸಂಜಯ್ ಬೆಳೆಯೂರು, ನಾಗೇಶ್ ಕುಳಿಮನೆ, ಪ್ರಸನ್ನ ಶೆಟ್ಟಿಗಾರ್, ಪುರಂದರ ಮುಡ್ಕಣಿ, ಷಣ್ಮುಖ ಬಿಳಿಗೌಡ, ವಿನಯ್ ಬೇರೊಳ್ಳಿ, ಮಂಜು ಹಿಲ್ಲೂರು, ಸನ್ಮಯ್ ಭಟ್, ಮಾರುತಿ ಬೈಲ್ಗದ್ದೆ ಇತರರು ಭಾಗವಹಿಸಿದ್ದರು. ಅಂತೆ ಯಕ್ಷಗಾನ ಕಾರ್ಯಕ್ರಮಕ್ಕೆ ಶ್ರೀ ಲಕ್ಷ್ಮೀ ನರಸಿಂಹ ಗ್ರಾಮಾಭಿವೃದ್ಧಿ ಸಂಸ್ಥೆಯ ಪುಟ್ಟನಮನೆ ಗ್ರಾಮದ ಸಮಸ್ತ ನಾಗರಿಕರು ಸಹಕಾರ ನೀಡಿದ್ದರು. ಸಂಘಟಕರಾದ ಆರ್ಜಿ ಭಟ್ ವರ್ಗಾಸರ ಸ್ವಾಗತಿಸಿದರು. ಶಿರಸಿಯಲ್ಲಿ ನಡೆದ ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ ಮತ್ತು ಶಾಲಾ ಶಿಕ್ಷಣ ಇಲಾಖೆಯವರು ನಡೆಸಿದ ವಿಭಾಗ ಮಟ್ಟದ ಶಟಲ್ ಬ್ಯಾಡ್ಮಿಂಟನ್ ಸ್ಪರ್ಧೆಯಲ್ಲಿ ಶ್ರೀ ಮಾರಿಕಾಂಬಾ ಸರ್ಕಾರಿ ಪ್ರೌಢಶಾಲೆ ವಿದ್ಯಾರ್ಥಿಗಳಾದ ದಿಗಂತ್ ಹೆಗಡೆ, ಧೀರಜ್ ನಾಯ್ಕ್, ಅಥರ್ವ ನಾಯ್ಕ್ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಇನ್ನು ವಿದ್ಯಾರ್ಥಿಗಳಿಗೆ ಎಸ್ಡಿಎಂಸಿ ಅಧ್ಯಕ್ಷರು, ಶಾಸಕರಾದ ಭೀಮಣ್ಣ ನಾಯ್ಕ್, ಉಪಾಧ್ಯಕ್ಷರು, ಸದಸ್ಯರು, ಉಪ ಪ್ರಾಚಾರ್ಯರಾದ ಯಜ್ಞೇಶ್ವರ್ ನಾಯ್ಕ್, ದೈಹಿಕ ಶಿಕ್ಷಕರಾದ ಉದಯ್ ಕೆಎಸ್ ಸೇರಿದಂತೆ ಪ್ರಶಾಂತ್ ಗಾಂವ್ಕರ್, ಯಮುನಾ ನಾಯ್ಕ್ ಹಾಗೂ ಶಿಕ್ಷಕ ಮತ್ತು ಶಿಕ್ಷಕೇತರ ಸಿಬ್ಬಂದಿ ವರ್ಗದವರು ಹರ್ಷ ವ್ಯಕ್ತಪಡಿಸಿದ್ದಾರೆ. ಅರಣ್ಯ ಇಲಾಖೆಯವರು 70ನೇ ವನ್ಯಜೀವಿ ಸಪ್ತಾಹದ ಅಂಗವಾಗಿ ಬನವಾಸಿ ವ್ಯಾಪ್ತಿಯ ನೆಹರು ಪ್ರೌಢಶಾಲಾ ಮಕ್ಕಳಿಗಾಗಿ ಏರ್ಪಡಿಸಲಾಗಿದ್ದ ವಿವಿಧ ಸ್ಪರ್ಧೆಗಳ ವಿಜೇತರಿಗೆ ಬಹುಮಾನವನ್ನು ವಿತರಿಸಲಾಯಿತು. ಇನ್ನು ಕ್ವಿಜ್ ಸ್ಪರ್ಧೆಯಲ್ಲಿ ಶ್ರೇಯಾ ಹೆಗಡೆ ಪ್ರಥಮ ಬಹುಮಾನ, ಭುವನ್ ಪೂಜಾರಿ ದ್ವಿತೀಯ ಹಾಗೂ ಕಾರ್ತಿಕ್ ಗೌಡ ತೃತೀಯ ಬಹುಮಾನ ಪಡೆದರೆ, ಚಿತ್ರಕಲೆ ಸ್ಪರ್ಧೆಯಲ್ಲಿ ಸಿಂಚನಾ ಶೆಟ್ ಪ್ರಥಮ, ರೂಪಾ ಗೌಡ ದ್ವಿತೀಯ ಸ್ಥಾನ ಪಡೆದುಕೊಂಡರು. ಅಂತೆಯೇ ಪ್ರಬಂಧ ಸ್ಪರ್ಧೆಯಲ್ಲಿ ಶಿಲ್ಪಾ ಗಣಪತಿ ಬಡಗಿ ಪ್ರಥಮ, ಸಹನಾ ಪರಮೇಶ್ವರ್ ಶೇಟ್ ದ್ವಿತೀಯ ಹಾಗೂ ಪ್ರಿಯಾ ಕೆ ತೃತೀಯ ಬಹುಮಾನ ಪಡೆದುಕೊಂಡರು. ಇನ್ನು ವಿಜೇತ ವಿದ್ಯಾರ್ಥಿಗಳಿಗೆ ಶಿರಸಿ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಡಾಕ್ಟರ್ ಅಜ್ಜಯ್ಯ ಹಾಗೂ ಮಕ್ಕಳ ತಜ್ಞ ಡಾಕ್ಟರ್ ದಿನೇಶ್ ಹೆಗಡೆ ಬಹುಮಾನ ವಿತರಣೆ ಮಾಡಿದರು. ಶಿರಸಿಯ ವೀರಭದ್ರಗಲ್ಲಿಯ ನಿವಾಸಿಯಾಗಿ ಗೌರಿ ಪೆಟ್ರೋಲ್ ಬಂಕ್ನಲ್ಲಿ ಕೆಲಸ ಮಾಡುತ್ತಿದ್ದ ಯುವತಿ 26 ವರ್ಷದ ಶ್ರೀಮತಿ ಸುವರ್ಣ ವೆಂಕಟೇಶ್ ನಾಯ್ಕ್ ಅಕ್ಟೋಬರ್ 3ರಂದು ಪೆಟ್ರೋಲ್ ಪಂಪ್ಗೆ ಕೆಲಸಕ್ಕೆ ಹೋಗಿ ಬರುತ್ತೇನೆ ಎಂದು ಹೇಳಿ ಹೋದವಳು ಇದುವರೆಗೂ ಮನೆಗೆ ಬಾರದೆ ಕಾಣೆಯಾಗಿದ್ದಾಳೆ. ಈ ಕುರಿತು ಈಕೆಯ ಗಂಡ ವೆಂಕಟೇಶ್ ನಾಯ್ಕ್ ಶಿರಸಿಯ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ತನ್ನ ಪತ್ನಿ ಅಕ್ಟೋಬರ್ 3ರಂದು ಬೆಳಿಗ್ಗೆ 9 ಗಂಟೆಯ ಸುಮಾರಿಗೆ ತಾನು ಪೆಟ್ರೋಲ್ ಬಂಕ್ಗೆ ಕೆಲಸಕ್ಕೆ ಹೋಗುತ್ತೇನೆ ಎಂದು ಹೇಳಿ ಹೋದವಳು ಪೆಟ್ರೋಲ್ ಬಂಕ್ಗೆ ಕೆಲಸಕ್ಕೆ ಹೋಗದೆ ಮರಳಿ ಮನೆಗೂ ಬಾರದೆ ಎಲ್ಲಿ ಹೋಗಿ ಕಾಣೆಯಾಗಿದ್ದಾಳೆ. ಕಾಣೆಯಾದವಳಿಗಾಗಿ ಇವರೆಗೂ ಹುಡುಕಾಡಿದ್ದರಲ್ಲಿ ಪತ್ತೆಯಾಗದೇ ಇದ್ದುದರಿಂದ ಕಾಣೆಯಾದ ತನ್ನ ಹೆಂಡತಿಯನ್ನು ಹುಡುಕಿ ಕೊಡುವಂತೆ ಆಕೆಯ ಪತಿ ನೀಡಿದ ಗಣಕೀಕೃತ ದೂರಿನಲ್ಲಿ ತಿಳಿಸಲಾಗಿದೆ. ಸಮಸ್ತ ಜನತೆಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನವದುರ್ಗಿಯರು ನಿಮ್ಮ ಬಾಳಿನ ಎಲ್ಲ ಸಮಸ್ಯೆಗಳಿಂದ ನಿಮ್ಮನ್ನು ರಕ್ಷಿಸಲಿ. ನವರಾತ್ರಿಯು ನಿಮ್ಮ ಬಾಳಿನಲ್ಲಿ ಅನೇಕ ಶುಭಗಳನ್ನು ತರಲಿ ಎಂದು ಬೇಡಿಕೊಳ್ಳುತ್ತಾ ಸರ್ವರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುವವರು ಶ್ರೀ ಭೀಮಣ್ಣ ಟಿ ನಾಯ್ಕ್, ಶಾಸಕರು, ಶಿರಸಿ ಸಿದ್ದಾಪುರ ವಿಧಾನಸಭಾ ಕ್ಷೇತ್ರ. ನಾಡದೇವಿ ಶಿರಸಿಯ ಶ್ರೀ ಮಾರಿಕಾಂಬಾ ದೇವಾಲಯದಲ್ಲಿ ನವರಾತ್ರಿ ಉತ್ಸವದ ಅಂಗವಾಗಿ ಭಾನುವಾರದಂದು 18 ವರ್ಷ ಮೇಲ್ಪಟ್ಟವರಿಗೆ ಆರತಿ ತಾಟಿನ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ಇನ್ನು ಈ ಒಂದು ಸ್ಪರ್ಧೆಯಲ್ಲಿ 50ಕ್ಕೂ ಹೆಚ್ಚಿನ ಮಹಿಳೆಯರು ಒಬ್ಬರಿಗೊಬ್ಬರು ಪೈಪೋಟಿ ನೀಡುವ ರೀತಿಯಲ್ಲಿ ಆರತಿ ತಾಟಿನ ಸ್ಪರ್ಧೆಯಲ್ಲಿ ಮಿಂಚಿದ್ದು ನಿರ್ಣಾಯಕರಿಗೆ ಯಾವುದಕ್ಕೆ ಅಂಕ ನೀಡಬೇಕು ಎನ್ನುವಷ್ಟರ ಮಟ್ಟಿಗೆ ಒತ್ತಡಕ್ಕೆ ಸಿಲುಕುವಂತಾಗಿದೆ.
ವಿಶ್ರಾಂತಿ ಸೇವಾ ಟ್ರಸ್ಟ್ ಕರ್ನಾಟಕ ನೀಡುವ ನಮ್ಮನೆ ಪ್ರಶಸ್ತಿಗೆ ನಾಡಿನ ಹೆಸರಾಂತ ನಟ ನಿರ್ನಳ್ಳಿ ರಾಮಕೃಷ್ಣ, ಕಾಯಕ ಯೋಗಿ, ಬೆಂಗಳೂರಿನ ಅವಿನಾಶಿ ಸಂಸ್ಥೆಯ ಸ್ಥಾಪಕ ಅಣ್ಣಾರಾಯ್ ಎಸ್ ತಳವಾರ್ ಹಾಗೂ ನಮ್ಮನೆ ಯುವ ಪುರಸ್ಕಾರಕ್ಕೆ ಧಾರವಾಡದ ಯುವ ಗಾಯಕಿ ಐಶ್ವರ್ಯ ದೇಸಾಯಿ ಆಯ್ಕೆಯಾಗಿದ್ದಾರೆ. ಇನ್ನು ಈ ವಿಷಯ ಪ್ರಕಟಿಸಿದ ಟ್ರಸ್ಟ್ ಕಾರ್ಯದರ್ಶಿ ಗಾಯತ್ರಿ ರಾಘವೇಂದ್ರ, ಡಿಸೆಂಬರ್ 8ರಂದು ಶಿರಸಿಯ ಬೆಟ್ಕೊಪ್ಪದಲ್ಲಿ ನಡೆಯುವ ಜಿಲ್ಲೆಯ ಸಾಂಸ್ಕೃತಿಕ ಉತ್ಸವದ ಕೇಂದ್ರವಾಗಿ ಬೆಳೆದ 13ನೇ ವರ್ಷದ ನಮ್ಮನೆ ಹಬ್ಬದಲ್ಲಿ ಪ್ರಶಸ್ತಿ ಪ್ರದಾನ ನಡೆಯಲಿದೆ ಎಂದು ತಿಳಿಸಿದ್ದಾರೆ. ಇನ್ನು ನಿರ್ನಳ್ಳಿ ರಾಮಕೃಷ್ಣ ಅವರು ಚಿಕ್ಕಂದಿನಿಂದಲೇ ಯಕ್ಷಗಾನ ಹಾಗೂ ಸಂಗೀತದ ಆಸಕ್ತಿ ಬೆಳೆಸಿಕೊಂಡು ಪದವಿ ಶಿಕ್ಷಣದ ಬಳಿಕ ಗುಬ್ಬಿ ವೀರಣ್ಣರ ನಾಟಕ ಕಂಪನಿ ಸೇರಿದರು. ಮುಂದೆ ಬಬ್ರುವಾಹನ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟ ಅವರು ಕನ್ನಡ ಚಿತ್ರರಂಗದ ಹೆಸರಾಂತ ನಿರ್ದೇಶಕ ಪುಟ್ಟಣ್ಣ ಕಣಗಾಲ್, ಕೆ ಬಾಲಚಂದ್ರರ ಗರಡಿಯಲ್ಲಿ ಪಳಗಿದವರು. ಪಡುವಾರಹಳ್ಳಿ ಪಾಂಡವರು, ರಂಗನಾಯಕಿ, ಮಾನಸ ಸರೋವರ, ಅಮೃತ ಗಳಿಗೆಯಲ್ಲಿ ಪ್ರಮುಖ ಪಾತ್ರ ಪಡೆದರು. ಅಲ್ಲದೆ ರಂಗನಾಯಕಿ ಚಿತ್ರಕ್ಕೆ ಕರ್ನಾಟಕ ಸರ್ಕಾರದ ರಾಜ್ಯ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯೂ ಇವರಿಗೆ ಸಂದಿದೆ. ಇನ್ನು ರಾಮಕೃಷ್ಣರು ಕನ್ನಡದಲ್ಲಿ 250ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ. ಹೆಸರಾಂತ ನಟರುಗಳಾದ ಡಾಕ್ಟರ್ ರಾಜ್ಕುಮಾರ್, ಅಶ್ವಥ್, ಬಾಲಣ್ಣ, ಕಲ್ಯಾಣ್ ಕುಮಾರ್, ಉದಯ್ ಕುಮಾರ್, ಶಕ್ತಿ ಪ್ರಸಾದ್, ವಜ್ರಮುನಿ, ಬಿ ಸರೋಜಾದೇವಿ, ಲೀಲಾವತಿ, ಮೈನಾವತಿ, ಪಂಡರಿಬಾಯಿ, ಕಾಂಚನ, ಆರತಿ, ಭಾರತಿ, ಜಯಂತಿ, ವಿಷ್ಣುವರ್ಧನ್, ಅಂಬರೀಶ್, ಶಂಕರ್ ನಾಗ್, ಅನಂತ್ ನಾಗ್, ಶ್ರೀನಾಥ್, ಶಿವರಾಮ್, ಲೋಕನಾಥ್, ಅಂಬರೀಶ್ ಪುರಿ ಜೊತೆ ಇವರು ನಟಿಸಿದ್ದಾರೆ. ಇನ್ನು ಹೆಸರಾಂತ ನಿರ್ದೇಶಕರುಗಳಾದ ಹುಣಸೂರು ಕೃಷ್ಣಮೂರ್ತಿ, ತಿಪಟೂರು ರಘು, ನಾಗಾಭರಣ, ಶೇಷಗಿರಿ ರಾವ್, ಭಾರ್ಗವ್, ಬಿಎಸ್ ರಂಗ, ಸಿವಿ ರಾಜೇಂದ್ರನ್, ಎಂಎಸ್ ಸತ್ಯು, ರಾಜೇಂದ್ರ ಸಿಂಗ್ ಬಾಬು, ದಿನೇಶ್ ಬಾಬು, ಪಿ ಶೇಷಾದ್ರಿ ಅವರ ಚಿತ್ರಗಳಲ್ಲಿ ಪಾತ್ರ ಮಾಡಿದ್ದಾರೆ. ಇದೀಗ ಇವರು ಪ್ರಸ್ತುತ ಹುಟ್ಟೂರು ನೀರ್ನಳ್ಳಿಯಲ್ಲಿ ಕೃಷಿಗೂ ಮರಳಿದ್ದು ವಿಶೇಷವಾಗಿದೆ. ಇನ್ನು ಅಣ್ಣಾರಾಯ್ ಎಸ್ ತಳವಾರ್ ಅವರು ಮೂಲತಃ ಗುಲ್ಬರ್ಗದ ಹಾಗರಗಿ ಗ್ರಾಮದವರು. ಬಡತನದಲ್ಲಿ ಬಾಲ್ಯ ಕಳೆದು ನಿರಂತರ ಪರಿಶ್ರಮ, ಶ್ರದ್ಧೆಯ ಮೂಲಕ ಇಂದು ದಕ್ಷಿಣ ಭಾರತದಲ್ಲಿ ಹೆಸರು ಮಾಡಿದ ಕಾಯಕ ಯೋಗಿಯಾಗಿದ್ದಾರೆ. ಬಡತನದ ಮಧ್ಯೆ ಒಬ್ಬಂಟಿಯಾಗಿ ಅವಿನಾಶಿ ಸಂಸ್ಥೆ ಆರಂಭಿಸಿ ಇಂದು 150ಕ್ಕೂ ಅಧಿಕ ಜನರಿಗೆ ಉದ್ಯೋಗ ನೀಡಿದ್ದಾರೆ. ರೈತಾಪಿ ಕುಟುಂಬದಿಂದ ಜನಿಸಿದ ಅವರು 10ನೇ ತರಗತಿಯನ್ನು ಮುಗಿಸಿ ಮಹಾರಾಷ್ಟ್ರದ ಪುಣೆಯಲ್ಲಿ ಗಾರೆ ಕೆಲಸ ಮಾಡಿಕೊಂಡಿದ್ದ ಅಣ್ಣನೊಂದಿಗೆ ಗಾರೆ ಕೆಲಸ ಆರಂಭಿಸಿದವರು. ಆದರೆ ಅದೇ ಕೆಲಸವನ್ನು ಮುಂದುವರೆಸಿಕೊಂಡು ಹೋಗಲು ಮನಸ್ಸಿಲ್ಲದೆ ಓದು ಮುಂದುವರೆಸಬೇಕೆಂದುಕೊಂಡು ಮರಳಿ ಹಳ್ಳಿಗೆ ವಾಪಸ್ಸಾದರು. ಆದರೆ ಓದು ಮುಂದುವರೆಸಲಾಗದೆ ದಿನಗೂಲಿ ಆಧಾರದ ಮೇಲೆ ಕೆಲಸಕ್ಕೆ ಹೋಗಲು ಪ್ರಾರಂಭಿಸಿದರು. ಬೆಂಗಳೂರಿನಲ್ಲಿ ಗೋಡೆಗಳ ಮೇಲೆ ಜಾಹೀರಾತುಗಳನ್ನು ಪೇಂಟ್ ಮಾಡುವ ಕೆಲಸ ಮಾಡಿಕೊಂಡಿದ್ದ ಚಿಕ್ಕಮ್ಮನ ಮಗನೊಂದಿಗೆ 1986ರಲ್ಲಿ ಬೆಂಗಳೂರಿಗೆ ಬಂದು ಅಲ್ಲಿಯೇ ತಾವು ಸಹ ಅವರೊಂದಿಗೆ ಸಹಾಯಕರಾಗಿ ಕೆಲಸ ಆರಂಭಿಸಿದರು. ಇದರ ಅನುಭವದ ಬೆನ್ನಲ್ಲೇ ಬೆಂಗಳೂರು ನಗರ ಮತ್ತು ಸುತ್ತಮುತ್ತಲಿನ ಜಿಲ್ಲೆಗಳಲ್ಲಿ ತಾವೇ ಸ್ವಂತವಾಗಿ ಗೋಡೆಗಳ ಮೇಲೆ ಮತ್ತು ಜಾಹೀರಾತು ಫಲಕಗಳ ಮೇಲೆ ಪೇಂಟ್ ಮಾಡುವ ಕೆಲಸವನ್ನು ಮಾಡಿದರು. 2000ನೇ ಇಸ್ವಿಯಲ್ಲಿ ಅವಿನಾಶಿ ಆಡ್ಸ್ ಜಾಹೀರಾತು ಸಂಸ್ಥೆಯನ್ನು ಸ್ಥಾಪಿಸಿದರು. ಇಂದು ಇದೇ ಸಂಸ್ಥೆ ಬೆಂಗಳೂರು, ಗುಲ್ಬರ್ಗಾ ಮಾತ್ರವಲ್ಲದೆ ಕರ್ನಾಟಕದ ಹಲವಾರು ಜಿಲ್ಲೆಗಳಲ್ಲಿ ಕೆಲಸ ಮಾಡುತ್ತಿದೆ. 2007ರಿಂದ ಅವಿನಾಶಿ ಪ್ರಿಂಟ್ಸ್ ಎಂಬ ತಮ್ಮದೇ ಆದ ಪ್ರಿಂಟಿಂಗ್ ಸಂಸ್ಥೆಯನ್ನು ಶುರು ಮಾಡಿದರು. ಈಗ ಈ ಎರಡು ಸಂಸ್ಥೆಗಳು ಸುಮಾರು 150ಕ್ಕೂ ಹೆಚ್ಚು ಜನರಿಗೆ ಉದ್ಯೋಗಾವಕಾಶವನ್ನು ಒದಗಿಸಿದ್ದಾರೆ. ಅಂತೆಯೇ ಚಿಕ್ಕಂದಿನಿಂದಲೇ ಸಂಗೀತ ಆಸಕ್ತಿ ಇದ್ದ ಐಶ್ವರ್ಯ ದೇಸಾಯಿ ಅವರು ಧಾರವಾಡದ ಪ್ರಸಿದ್ಧ ನ್ಯಾಯವಾದಿ ಉದಯ್ ದೇಸಾಯಿ ಅವರ ಮಗಳು. ಐಶ್ವರ್ಯ ತಮ್ಮ 9ನೇ ವರ್ಷದಲ್ಲೇ ಪಂಡಿತ್ ಮೃತ್ಯುಂಜಯ ಅಂಗಡಿ ಹಾಗೂ 14 ವರ್ಷದಿಂದ ಪದ್ಮಶ್ರೀ ಪುರಸ್ಕೃತ ಗಾಯಕ ವೆಂಕಟೇಶ್ ಕುಮಾರ್ ಅವರಲ್ಲಿ ಸಂಗೀತ ಕಲಿಯುತ್ತಿದ್ದಾರೆ. ಕರ್ನಾಟಕ ವಿಶ್ವವಿದ್ಯಾಲಯ ಸಂಗೀತ ಹಾಗೂ ಲಲಿತ ಕಲೆಗಳ ಮೇಲಿನ ಬಿ ಮ್ಯೂಸಿಕ್ ಹಾಗೂ ಸ್ನಾತಕೋತ್ತರ ಪದವಿಗಳೆರಡರಲ್ಲೂ ರ್ಯಾಂಕ್ ಜೊತೆ ಬಂಗಾರದ ಪದಕ ತನ್ನದಾಗಿಸಿಕೊಂಡವರು. ಇದೀಗ ಸಂಗೀತದಲ್ಲೇ ಪಿಎಚ್ಡಿ ಅಧ್ಯಯನ ಕೂಡ ಮಾಡುತ್ತಿದ್ದಾರೆ. ಅಲ್ಲದೆ ಈಗಾಗಲೇ ರಾಜ್ಯದ ಹಲವೆಡೆ ಸಂಗೀತ ಕಚೇರಿ ಕೂಡ ನೀಡುತ್ತಿರುವ ಪ್ರತಿಭಾವಂತ ಯುವ ಗಾಯಕಿ ಅನೇಕ ಪ್ರತಿಷ್ಠಿತ ವೇದಿಕೆಯಲ್ಲಿ ಕೂಡ ಗಾಯನದ ಮೂಲಕ ಗಮನ ಸೆಳೆದಿದ್ದಾರೆ. ಸಿದ್ದಾಪುರ ತಾಲೂಕು ಆಸ್ಪತ್ರೆಯಲ್ಲಿ ವಿಶ್ವ ಸೇವಾ ಸಮಿತಿ, ಪಿಡಿಜಿ ರೋ, ಸುಬ್ರಾಯ್ ಕಾಸರಕೋಡ್ ಮೆಮೋರಿಯಲ್ ರೋಟರಿ ಚಾರಿಟೇಬಲ್ ಆಸ್ಪತ್ರೆ ಶಿರಸಿ, ಜಿಲ್ಲಾ ಅಂಧತ್ವ ನಿವಾರಣಾ ಸಂಸ್ಥೆ ಕಾರವಾರ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಾರವಾರ, ತಾಲೂಕು ಆಸ್ಪತ್ರೆ ಸಿದ್ದಾಪುರ, ಗ್ರೀನ್ ಕೇರ್ ಶಿರಸಿ ಮತ್ತು ಸಂಕಲ್ಪ ಟ್ರಸ್ಟ್ ಶಿರಸಿ ಇವರ ಸಂಯುಕ್ತ ಆಶ್ರಯದಲ್ಲಿ ಅಕ್ಟೋಬರ್ 4ರಂದು ಉಚಿತ ಕಣ್ಣಿನ ಪೊರೆ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸೆ ಶಿಬಿರವನ್ನು ಏರ್ಪಡಿಸಲಾಗಿತ್ತು. ಇನ್ನು ಕಾರ್ಯಕ್ರಮವನ್ನು ಸಿದ್ದಾಪುರ ತಾಲೂಕು ಆಸ್ಪತ್ರೆ ಆಡಳಿತ ವೈದ್ಯಾಧಿಕಾರಿಯವರಾದ ಡಾಕ್ಟರ್ ಪ್ರಕಾಶ್ ಪುರಾಣಿಕ್, ರೋಟರಿ ಆಸ್ಪತ್ರೆ ನೇತ್ರ ತಜ್ಞರಾದ ಡಾಕ್ಟರ್ ಎಜಿ ವಸ್ತ್ರದ್ ಮತ್ತು ಎಲ್ಲಾ ಗಣ್ಯರು ಸೇರಿ ದೀಪ ಬೆಳಗಿಸಿ ಉದ್ಘಾಟಿಸಿದರು. ನಂತರ ಡಾಕ್ಟರ್ ಪ್ರಕಾಶ್ ಪುರಾಣಿಕ್ ಅವರು ಮಾತನಾಡಿ, ಸಿದ್ದಾಪುರ ತಾಲೂಕಿನಲ್ಲಿ ತುಂಬಾ ಫಲಾನುಭವಿಗಳು ಇದ್ದಾರೆ. ಇಂತಹ ಶಿಬಿರಗಳು ಈ ತಾಲೂಕಿನಲ್ಲಿ ಹೆಚ್ಚು ಹೆಚ್ಚು ನಡೆಸಬೇಕೆಂದು ತಿಳಿಸಿದರು. ಇನ್ನು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಸಿದ್ದಾಪುರ ತಾಲೂಕು ಆಸ್ಪತ್ರೆಯ ನೇತ್ರಾಧಿಕಾರಿಗಳಾದ ಗುರುದತ್ ಮಂಗಳೂರು, ಸಂಕಲ್ಪ ಟ್ರಸ್ಟ್ ಶಿರಸಿ ಅಧ್ಯಕ್ಷರಾದ ಕುಮಾರ್ ಪಟಗಾರ್, ರೋಟರಿ ಆಸ್ಪತ್ರೆ ಕಾರ್ಯಕ್ರಮ ಅಧಿಕಾರಿಗಳಾದ ಗಿರೀಶ್ ದಾರೇಶ್ವರ್, ಸಿದ್ದಾಪುರ ತಾಲೂಕಿನ ಕ್ಯಾದಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ನೇತ್ರ
ಕ್ಷೇತ್ರಾಧಿಕಾರಿಗಳಾದ ಸುರೇಶ್ ತಲ್ವಾರ್, ಗ್ರೀನ್ ಕೇರ್ ಶಿರಸಿ ಸಂಸ್ಥೆ ಕಾರ್ಯದರ್ಶಿಗಳಾದ ಜಿತೇಂದ್ರ ಕುಮಾರ್ ತೋನ್ಸೆ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಇನ್ನು ಶಿಬಿರದಲ್ಲಿ 292 ಶಿಬಿರಾರ್ಥಿಗಳನ್ನು ತಪಾಸಣೆ ನಡೆಸಿ 154 ಶಿಬಿರಾರ್ಥಿಗಳನ್ನು ಆಯ್ಕೆ ಮಾಡಿ ಶಸ್ತ್ರಚಿಕಿತ್ಸೆಗಾಗಿ ರೋಟರಿ ಆಸ್ಪತ್ರೆಯಲ್ಲಿ ದಾಖಲಿಸಲಾಯಿತು. ಮಹಾದೇವತೆ ತಾಯಿ ದುರ್ಗಾ ನಿಮಗೆ ಜೀವನದ ಎಲ್ಲ ಅಡೆತಡೆಗಳನ್ನು ನಿವಾರಿಸುವ ಶಕ್ತಿ, ಬುದ್ಧಿವಂತಿಕೆ ಮತ್ತು ಧೈರ್ಯವನ್ನು ನೀಡಲಿ. ಸರ್ವರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುವವರು ಶ್ರೀ ಮಂಕಾಳು ಎಸ್ ವೈದ್ಯ, ಮೀನುಗಾರಿಕೆ, ಬಂದರು ಹಾಗೂ ಒಳನಾಡು ಜಲಸಾರಿಗೆ ಸಚಿವರು ಹಾಗೂ ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು, ಕರ್ನಾಟಕ ಸರ್ಕಾರ. ದೇವರು ಎಲ್ಲಿದ್ದಾನೆ ಎಂಬುದು ಯಾರಿಗೂ ತಿಳಿದಿಲ್ಲ ಎಂಬಂತಿದ್ದರೂ ದೇವನೊಬ್ಬನಿದ್ದಾನೆ ಎನ್ನುವುದಕ್ಕೆ ಅನೇಕ ಸಾಕ್ಷಿಗಳು ದೊರೆಯುತ್ತದೆ. ಭಗವಂತನೇ ಸೃಷ್ಟಿಸಿದ ಈ ಜಗತ್ತನ್ನು ಕೆಡಿಸುವ ಚಿಕ್ಕದೊಂದು ಕಾರ್ಯ ನಡೆದರೂ ಮರುಕ್ಷಣದಲ್ಲಿ ಭಗವಂತ ಧಾವಿಸಿ ಬರುತ್ತಾನೆ ಎಂದು ಅದನ್ನೇ ಅವತಾರ ಎಂದು ವ್ಯಾಖ್ಯಾನಿಸಲಾಗಿದೆ ಎಂದು ಶ್ರೀರಾಮಚಂದ್ರಾಪುರ ಮಠದ ಶ್ರೀ ರಾಘವೇಶ್ವರ ಭಾರತೀ ಶ್ರೀಗಳು ವಿವರಿಸಿದರು. ಹೊನ್ನಾವರ ತಾಲೂಕಿನ ಕೆಕ್ಕಾರಿನ ನವರಾತ್ರಿ ನಮಸ್ಯ ಕಾರ್ಯಕ್ರಮದಲ್ಲಿ ಲಲಿತೋಪಾಖ್ಯಾನದ ಆಶೀರ್ವಚನ ಅವರು ನೀಡಿದರು. ಇನ್ನು ಈ ಸಂದರ್ಭದಲ್ಲಿ ಶ್ರೀ ರಘುತ್ತಮ ಮಠ ಮಹಾಸಮಿತಿ, ಕ್ರಿಯಾ ಸಮಿತಿ ಹಾಗೂ ಮಾತ್ರ ನಮಸ್ಯ ಸಮಿತಿ ಅಧ್ಯಕ್ಷ ಸುಬ್ರಾಯ್ ಭಟ್, ಮಾತ್ರ ಸಮಸ್ಯೆ ಸಮಿತಿ ಪ್ರಧಾನ ಕಾರ್ಯದರ್ಶಿ ರವೀಂದ್ರ ಭಟ್ ಸೂರಿ, ಮಂಜುನಾಥ್ ಭಟ್ ಸುವರ್ಣಗದ್ದೆ, ಹೊನ್ನಾವರ ಮಂಡಳ ಅಧ್ಯಕ್ಷರಾದ ಆರ್.ಜಿ. ಹೆಗಡೆ, ಜಿಜಿ ಭಟ್ ಚೌಕಿ, ಮಾತ್ರ ವಿಭಾಗದ ಲಲಿತಾ ಹೆಬ್ಬಾರ್, ಕೆಎನ್ ಹೆಗಡೆ ಹಾಗೂ ಮಹಾಸಮಿತಿ, ಕ್ರಿಯಾ ಸಮಿತಿ ಮತ್ತು ಮಾತ್ರ ನಮಸ್ಯ ಸಮಿತಿ ಪದಾಧಿಕಾರಿಗಳು ಹಾಜರಿದ್ದರು. ಅಲ್ಲದೆ ಸಹಸ್ರಾರು ಭಕ್ತರು ಸಹ ಹಾಜರಿದ್ದರು. ಸೆಪ್ಟೆಂಬರ್ 2024ರ ಮಾಹೆಯಲ್ಲಿ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ 9 ವಿಭಾಗಗಳಲ್ಲಿ ಹುಬ್ಬಳ್ಳಿ ಧಾರವಾಡ ನಗರ ಸಾರಿಗೆ ವಿಭಾಗವು ಉಳಿದ ವಿಭಾಗಗಳಿಗಿಂತ ನಿಗದಿಪಡಿಸಿದ ಗುರಿ ಸಾಧನೆ ಮಾಡಿರುವುದರಿಂದ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಾದ ಪ್ರಿಯಾಂಕ್ ಎಂ ಅವರು ಹುಬ್ಬಳ್ಳಿ ಧಾರವಾಡ ನಗರ ಸಾರಿಗೆ ವಿಭಾಗೀಯ ನಿಯಂತ್ರಣಾಧಿಕಾರಿ ಎಂ ಸಿದ್ದಲಿಂಗೇಶ್, ವಿಭಾಗೀಯ ಸಂಚಾರಾಧಿಕಾರಿ ಕೆಎಲ್ ಗುಡ್ಡೆಣ್ಣವರ್, ವಿಭಾಗೀಯ ಆಂತರಿಕ ಅಭಿಯಂತರ ಪ್ರವೀಣ್ ಈಡೂರು ಅವರು ಹಾಗೂ ವಿಭಾಗದ ವ್ಯಾಪ್ತಿಯ 4 ಘಟಕಗಳ ಘಟಕ ವ್ಯವಸ್ಥಾಪಕರುಗಳಿಗೆ ಪ್ರಶಂಸನಾ ಪತ್ರ ವಿತರಿಸಿ ಅಭಿನಂದಿಸಿದರು. ಇನ್ನು ಸಾರ್ವಜನಿಕ ಪ್ರಯಾಣಿಕರು ಹಾಗೂ ವಿದ್ಯಾರ್ಥಿಗಳಿಗೆ ಅನಾನುಕೂಲವಾಗದಂತೆ ಸಮಯಕ್ಕೆ ಸರಿಯಾಗಿ ವಾಹನಗಳ ಕಾರ್ಯಾಚರಣೆ ಮಾಡುವಂತೆ ಅಧಿಕಾರಿಗಳಿಗೆ ಇದೇ ವೇಳೆ ತಿಳಿಸಿದರು. ಈ ವೇಳೆ ಮುಖ್ಯ ಸಂಚಾರ ವ್ಯವಸ್ಥಾಪಕ ವಿವೇಕಾನಂದ್ ವಿಶ್ವಜ್ಞ, ಉಪ ಮುಖ್ಯ ಸಂಚಾರ ವ್ಯವಸ್ಥಾಪಕ ಜಿ ವಿಜಯಕುಮಾರ್ ಹಾಗೂ ಅಧಿಕಾರಿಗಳಾದ ರವಿ ಅಂಚಗಾವಿ, ಎಸ್ಎಲ್ ನಾಗಾವಿ ಉಪಸ್ಥಿತರಿದ್ದರು. ಕೃಷಿ ಜಮೀನಿನ ನೋಂದಣಿಗೆ ಭೂಮಿ ತಂತ್ರಾಂಶದೊಂದಿಗೆ 2006ರಿಂದಲೇ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯ ಕಾವೇರಿ ತಂತ್ರಾಂಶವನ್ನು ಸಂಯೋಜನೆ ಮಾಡಲಾಗಿದೆ ಹಾಗೂ ಜಮೀನಿನ ಸರ್ವೆ ನಕ್ಷೆ ನಮೂನೆ 11E ಇರುವ ನೋಜಿನ ತಂತ್ರಾಂಶದೊಂದಿಗೆ ಹಾಗೂ ಕಾವೇರಿ ತಂತ್ರಾಂಶವನ್ನು ಈಗಾಗಲೇ ಸಂಯೋಜನೆ ಮಾಡಲಾಗಿದೆ ಹಾಗೂ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೃಷಿಯೇತರ ಸ್ವತ್ತುಗಳ ದಸ್ತಾವೇಜುಗಳ ನೋಂದಣಿಗಾಗಿ ಈ ಸ್ವತ್ತು ತಂತ್ರಾಂಶವನ್ನು ಸಂಯೋಜನೆಗೊಳಿಸಲಾಗಿದೆ. ಇನ್ನು ನಗರ ಪ್ರದೇಶಗಳಲ್ಲಿನ ಕೃಷಿಯೇತರ ಆಸ್ತಿಗಳಿಗೆ ಸಂಬಂಧಿಸಿದಂತೆ ಈ ಆಸ್ತಿ ತಂತ್ರಾಂಶವನ್ನು ರೂಪಿಸಿದ್ದು ಈ ಆಸ್ತಿ ತಂತ್ರಾಂಶವನ್ನು ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯ ಕಾವೇರಿ 2.0 ತಂತ್ರಾಂಶದೊಂದಿಗೆ ಪ್ರಾಯೋಗಿಕವಾಗಿ ರಾಮನಗರ ಮತ್ತು ಕನಕಪುರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿನ ಸ್ವತ್ತುಗಳಿಗೆ ಸಂಬಂಧಿಸಿದಂತೆ ಕಾವೇರಿ 2.0 ತಂತ್ರಾಂಶದೊಂದಿಗೆ ಸಂಯೋಜನೆ ಮಾಡಿ ನೋಂದಣಿ ಮಾಡುತ್ತಿರುವುದು ಯಶಸ್ವಿಯಾಗಿದೆ. ಇನ್ನು ಈ ಖಾತಾ ಸಂಯೋಜನೆಯಿಂದ ಈ ಆಸ್ತಿ ತಂತ್ರಾಂಶದಿಂದಾಗಿ ಸ್ವತ್ತುಗಳ ನೋಂದಣಿ ಮೇಲೆ ಸಾರ್ವಜನಿಕರು ಮೋಸ ಹೋಗುವುದನ್ನು ತಡೆಯಲು ಈ ಖಾತಾದಿಂದ ಮಾತ್ರ ಸ್ವತ್ತಿನ ಸ್ವರೂಪ ಮತ್ತು ನೈಜ ಮಾಲೀಕರನ್ನು ಗುರುತಿಸಲು ಸಾಧ್ಯವಾಗಲಿದೆ. ನೈಜ ಮಾಲೀಕರಿಗೆ ವಂಚಿಸಿ ಬೇರೆಯವರಿಂದ ಸ್ವತ್ತುಗಳ ನೋಂದಣಿಯನ್ನು ತಪ್ಪಿಸಬಹುದು. ಸ್ವತ್ತುಗಳ ಖರೀದಿದಾರರಿಗೆ ಸ್ವತ್ತಿನ ನೈಜ ಮಾಲೀಕರನ್ನು ಗುರುತಿಸುವುದು ಹಾಗೂ ಭವಿಷ್ಯದಲ್ಲಿ ಉಂಟಾಗಬಹುದಾದ ವ್ಯಾಜ್ಯ ಕಾನೂನು ತೊಂದರೆಗಳನ್ನು ತಪ್ಪಿಸಬಹುದಾಗಿದೆ ಎಂದು ಜಿಲ್ಲಾಧಿಕಾರಿ ಕೆ. ಲಕ್ಷ್ಮೀಪ್ರಿಯಾ ಈ ಮೂಲಕ ತಿಳಿಸಿದ್ದಾರೆ.